ನೀಟ್ ಪರೀಕ್ಷೆ ಅಕ್ರಮ ದೇಶದಾದ್ಯಂತ ನಡೆದಿದ್ದ ನೀಟ್ ಪರೀಕ್ಷೆ ರದ್ದಾಗಿದ್ದು ಎನ್ಎಸ್ಯುಐ ಪ್ರತಿಭಟನೆ ನಡೆಸಿದೆ, ಆಕ್ರೋಶವನ್ನ ಹೊರಹಾಕಿದೆ. ಬಿಜೆಪಿ ಸಂಸದರ ಮನೆಗೆ ಕಾಂಗ್ರೆಸ್ ವಿದ್ಯಾರ್ಥಿ ಸಂಘಟನೆ ಮುತ್ತಿಗೆ ಹಾಕಿದೆ. ಬೆಂಗಳೂರಿನಲ್ಲಿ ಸಂಸದ ಸುಧಾಕರ್ ಮನೆಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ವಿದ್ಯಾರ್ಥಿಗಳು. ಬೆಂಗಳೂರಿನಲ್ಲಿ ಸಂಸದ ಸುಧಾಕರ್ ಮನೆಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮೈಸೂರಿನಲ್ಲಿ ಸಂಸದ ಯದುವೀರ್ ಕಚೇರಿಗೆ ಎನ್ಎಸ್ಯುಐ ಮುತ್ತಿಗೆ ಹಾಕಿದೆ. ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಮನೆಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಶಿವಮೊಗ್ಗದ ಸಂಸದ ರಾಘವೇಂದ್ರ ಮನೆ ಮುಂದೆ ಪ್ರತಿಭಟಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮನೆ ಮುಂದೆ ಪ್ರೊಟೆಸ್ಟ್ ನಡೆಯಿತು. ಮೋದಿ ಸರ್ಕಾರದ ವೈಫಲ್ಯದಿಂದ ನೀಟ್ನಲ್ಲಿ ಅಕ್ರಮ ಅಂತ ಎನ್ಎಸ್ಯುಐ ವಿದ್ಯಾರ್ಥಿ ಸಂಘಟನೆ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಮೋದಿ ಸರ್ಕಾರದ ವೈಫಲ್ಯ ಇದು ಅಂತ ಕಿಡಿಕಾರಿದೆ. ದೇಶದಾದ್ಯಂತ 23 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆದಿದ್ರು. ಕಳೆದ ಮೇ 3ನೇ ತಾರೀಕು ನಡೆದಂತ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಅನ್ನೋ ಆರೋಪದ ಮೇಲೆ ಈಗ ಪರೀಕ್ಷೆಯನ್ನೇ ರದ್ದುಗೊಳಿಸಿದೆ ಸರ್ಕಾರ. ಮರು ಪರೀಕ್ಷೆಗೆ ದಿನಾಂಕ ನಿಗದಿಯಾಗಬೇಕು. ವಿದ್ಯಾರ್ಥಿಗಳು ಕಣ್ಣೀರು ಹಾಕಿದ್ದಾರೆ. ಕಷ್ಟಪಟ್ಟು ವರ್ಷಾನುಗಟ್ಟಲೆ ಓದಿ ಬರೆದಂತ ಪರೀಕ್ಷೆ ರದ್ದಾಗಿದೆ. ಆಕ್ರೋಶ ವ್ಯಕ್ತವಾಗ್ತಾ ಇದೆ. ये जो बीजेपी सरकार है सेंट्रल में जब तक बैठेगी हम जैसे छात्र का भविष्य कभी सीधा नहीं होगा, कभी सुधार नहीं होगा। ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದೀವಿ. ಧರ್ಮೇಂದ್ರ ಪ್ರಧಾನ್ ಏನು ಎಜುಕೇಶನ್ ಮಿನಿಸ್ಟರ್ ಇದಾರೆ ಅವ್ರು ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಅವರು ಮಿನಿಸ್ಟರ್ ಆದಾಗಿಂದ ಈ ಸೆಕೆಂಡ್ ಟೈಮ್ ಪೇಪರ್ ಲೀಕ್ ಆಗ್ತಾ ಇದೆ. ಏನು 2024ನಾಗೂ ಪೇಪರ್ ಲೀಕ್ ಆಗೈತಿ. ಈಗ ಮತ್ತೆ ಪೇಪರ್ ಲೀಕ್ ಆಗಿ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಆಗಿ ರೀ ಎಕ್ಸಾಮ್ ಕರೀತಾ ಇದ್ದಾರೆ. ಇದು ಒನ್ ಟೈಪ್ ಎಲ್ಲ ಸ್ಟೂಡೆಂಟ್ ಅವ್ರ ಜೊತೆ ಅನ್ಯಾಯ. ಅವ್ರು ಎಷ್ಟೋ ಕಷ್ಟಪಟ್ಟಿರ್ತಾರೆ, ಎಷ್ಟೋ ಫೈನಾನ್ಸಿಯಲ್ ಕಷ್ಟನಾಗ ಎಕ್ಸಾಮ್ ಬರ್ದಿರ್ತಾರ. ಇದು ಒಂದು ಕಮರ್ಷಿಯಲ್ ಎಕ್ಸಾಮ್ ಆಗ್ಬಿಟ್ಟೈತಿ. ನಾವು ಈ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಏನ್ ಮಾಡಾರ ಅದು ಒಂದು ಬೋಕಸ್ ಏಜೆನ್ಸಿ. ಅದು ಅದಕ್ಕೆ ನಾವು ಖಂಡಾಯ ಮಾಡ್ತೀವಿ. ಅದು ಡಿಸಾಲ್ವ್ ಆಗ್ಬೇಕಂತಂದು ನಾವು ಬೇಡಿಕೆ ಇಟ್ಟೇವಿ. ಮತ್ತು ಆಮೇಲೆ ನಮ್ ಎಲ್ಲಾ ಸ್ಟೂಡೆಂಟಿಗೆ ಏನು ಇದಕ್ಕೊಂದು ಕಂಪನ್ಸೇಷನ್ ಸಿಗ್ಬೇಕು. ಯಾಕಂದ್ರೆ ಲ್ಯಾಕ್ಸ್ ಆಫ್ ₹1000 ಹಾಕಿ ಅವ್ರ ಇದೊಂದು ಎಕ್ಸಾಮ್ ಕಂಪ್ಲೀಟ್ ಮಾಡಿರ್ತಾರ. ಅದಕ್ಕೆ ಎಕ್ಸಾಮ್ ಬರೀತಾರ, ಕ್ಯಾನ್ಸಲ್ ಮಾಡ್ತಾರೆ. ಎಕ್ಸಾಮ್ ಬರೀತಾರ, ಕ್ಯಾನ್ಸಲ್. ನೀವು ಪೇಪರ್ನ ಲೀಕ್ ಮಾಡ್ಬಿಟ್ರೆ ಬಡವ್ರ ಮನೆಯಲ್ಲಿ ಮಕ್ಕಳು ಓದ್ತಾ ಇರ್ತಾರೆ. ನೀವು ದುಡ್ಡು ಕೊಟ್ಬಿಟ್ಟು ಈ ಥರ ಪೇಪರ್ ಲೀಕ್ ಮಾಡ್ತಾ ಇದ್ದೀರಾ ಇಷ್ಟು ವರ್ಷದಿಂದ. ಒಂದು ವರ್ಷನೂ ನಿಮಗೆ ಪೇಪರ್ನು ಯಾವ ಥರ ಲೀಕ್ ಆಗ್ತಿದೆ ಅದಕ್ಕೊಂದು ಸೆಕ್ಯೂರಿಟಿ ಕೊಡೋಕ್ಕಾಗಿಲ್ಲ ಅಂದರೆ ಯಾವ ಥರ ಮಕ್ಕಳದು ಭವಿಷ್ಯ ಹೆಂಗಿರುತ್ತೆ ಮುಂದೆ? ಈ ಭವಿಷ್ಯ ಕೇಳೋಕ್ಕೆ ಯೂತ್ ಎಲ್ಲರೂ ಹೊರ್ಗಡೆ ಬರಬೇಕು ಮೇಡಮ್. ಯೂತ್ ಬಂದು ಕೇಳಿದ್ರೆ ಮಾತ್ರ ಅವ್ರ ಭವಿಷ್ಯ ಮುಂದೆ ಅವ್ರದ್ದು ಏನಾಗತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಅವ್ರ ಭವಿಷ್ಯ ಯಾರು ಇಲ್ಲಿ ಕೇಳಲ್ಲ. ಅವ್ರ ಮನೇಲಿ ಅವ್ರು ಕುತ್ಕೊಳ್ತಾರೆ ಹೊರತು ಲೀಡರ್ಸ್ ಆಗಿರೋರು ಆಚೆ ಬರಬೇಕಾಗಿತ್ತು. ಎಷ್ಟು ದಿವಸ ಆಗಿದೆ ಮೇಡಮ್ ಇದು ಲೀಕ್ ಆಗಿರೋದು? ಯಾರಾದರೂ ಒಬ್ರು ಬಂದು ಸ್ಟೂಡೆಂಟ್ಸ್ಗೆ ಏನಾಗ್ತಿದೆ, ಅವ್ರ ಭವಿಷ್ಯ ಏನಿದೆ ಅಂತ ಕೇಳ್ತಿದಾರಾ? ಇಲ್ಲಿ ಯಾರಿಗೂ ಏನು ಆಗಬೇಕಾಗಿಲ್ಲ. ಅವ್ರವ್ರ ದುಡ್ಡು ಇಟ್ಕೊಂಡು ಅವ್ರವ್ರು ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಕೇಂದ್ರದಲ್ಲಿ ಯಾರು ಕೇಳೋರಿಲ್ಲ. ಏನಾಗುತ್ತೆ, ಏನೇನು ಅನಾಚಾರ ಆಗುತ್ತೆ ಅದ್ರ ಪಾಡ್ಗೆ ಅದು ಮಾಡಕ್ಕೆ ಬಿಡ್ತಾರೆ. ಒಂದು ವಾರ ಇರುತ್ತೆ. ಒಂದು ವಾರ ಆದಮೇಲೆ ಅದ್ರ ಪಾಡ್ಗೆ ಅದೇ ಮಲ್ಕೊಳ್ಳುತ್ತೆ. ನ್ಯೂಸ್ ಏನು ಬರಲ್ಲ ಆಚೆಗಡೆ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಮತ್ತು ಮುಂದಿನ ಫ್ಯೂಚರ್ ಯಾರು ಅಂತ ಬಂದು ಸ್ಪೀಚ್ ಮಾಡ್ತಾರಲ್ಲ, ಇವಾಗ ಫ್ಯೂಚರ್ ಏನು ಅಂತ ಗೊತ್ತಾಗುತ್ತೆ ಬಿಡಿ ಮೇಡಮ್. ರೀ ಎಕ್ಸಾಮ್ ಬರೀತಾರೆ ಅಂದರೆ ಯಾರು ರೀ ಎಕ್ಸಾಮ್ ಬರೀತಾರೆ? ಒಂದ್ಸಲಿ ಅವರು ಚೆನ್ನಾಗಿ ಶ್ರಮ ಪಟ್ಬಿಟ್ಟು ಎಕ್ಸಾಮ್ ಬರೀತಾರೆ. ಆ ಎಕ್ಸಾಮ್ ಆಚೆ ಬರ್ದಾದ್ಮೇಲೆ ನಾನು ಬರ್ದಿದ್ದೀನಿ ಅಂತ ಅಂದಮೇಲೆ ನೆಕ್ಸ್ಟ್ ಹೆಂಗೆ ಸರ್? ಹೆಂಗೆ ನೀವು ಪೇಪರ್ ನೀಟ್ ಪರೀಕ್ಷೆ ರದ್ದಾಗಿದ್ದರ ಬಗ್ಗೆ ರಾಯಚೂರಿನಲ್ಲಿ ಪ್ರತಿಭಟನೆ ನಡೆಯಿತು.
ನೀಟ್ ಪರೀಕ್ಷೆ ರದ್ದು ಮಾಡಿದ್ದನ್ನ ಖಂಡಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು. 2 ವರ್ಷಗಳ ಶ್ರಮ ಈಗ ಮತ್ತೆ ರೀ ಎಕ್ಸಾಮ್ ಅಂದ್ರೆ ಯಾರು ಹೊಣೆ ಇದಕ್ಕೆ ಅಂತ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಷ್ಟಪಟ್ಟು ಎಕ್ಸಾಮ್ ಬರೆದ್ರೆ ಪ್ರಶ್ನೆ ಪತ್ರಿಕೆಯೇ ಲೀಕ್ ಆಗತ್ತೆ ಅಂದ್ರೆ ಏನರ್ಥ? ಯಾಕೆ ಜವಾಬ್ದಾರಿಯುತವಾಗಿ ನಡ್ಕೋತಾ ಇಲ್ಲ ಸರ್ಕಾರ ಅಂತ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ರಾಯಚೂರಿನಲ್ಲೂ ಪ್ರತಿಭಟನೆ ನಡೆಯಿತು. ಈ ನೀಟ್ ಪರೀಕ್ಷೆ ರದ್ದು ಮಾಡಿರೋದು ದುರದೃಷ್ಟಕರ. ಯಾಕಂದರೆ ವಿದ್ಯಾರ್ಥಿಗಳು ಈಗಾಗಲೇ 2 ವರ್ಷಗಳಿಂದ ಸತತ ಅಭ್ಯಾಸ ಮಾಡಿ ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೆದಿದ್ದಾರೆ. ಕೆಲವೊಬ್ಬ ವಿದ್ಯಾರ್ಥಿಗಳು ಇನ್ನೇನು MBBS ನಮ್ಗೆ ಸೀಟ್ ಸಿಗುತ್ತೋ ಅನ್ನೋ ನಿರೀಕ್ಷೆಯಲ್ಲಿತ್ತು. ಯಾವುದೋ ರಾಜ್ಯದಲ್ಲಿ ಕ್ವಶನ್ ಪೇಪರನ್ನು ಔಟ್ ಮಾಡಿರ್ತಕ್ಕಂಥದ್ದು ಅದು ದುರದೃಷ್ಟ. ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಕು, ಬಟ್ ಆದರೆ ಈ ಇಡೀ ಇಂಡಿಯಾದಲ್ಲಿ ಎಕ್ಸಾಮನ್ನು ರದ್ದು ಮಾಡಿದ್ದು ಭಾಳ ದುರದೃಷ್ಟಕರ. ಈಗ ಆಗಬಾರ್ದಿತ್ತು. ವಿದ್ಯಾರ್ಥಿಗಳಿಗೆ ಇದು ತೊಂದರೆ ಆಗ್ತದೆ. ಹಾಗಾಗಿ ವಿದ್ಯಾರ್ಥಿಗಳ ಮನಸ್ಥಿತಿ ಮೇಲೆ ಭಾಳ ಗಂಭೀರವಾದ ಪರಿಣಾಮ ಬೀರುತ್ತದೆ. ಹಾಗಾಗಿ ಸರ್ಕಾರ ಇದನ್ನು ವಿಚಾರಣೆ ಮಾಡಿ ಈ ರದ್ದು ಮಾಡಿರೋದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ಅದನ್ನು ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀನಿ. ಈ ನೀಟ್ ಪರೀಕ್ಷೆ ರದ್ದು ಮಾಡಿರೋದು 2026ರ ನೀಟ್ ಪರೀಕ್ಷೆಯ ಫಲಿತಾಂಶದ ನೀಟ್ ಪರೀಕ್ಷೆ ಬಗ್ಗೆ ಗೊತ್ತಾಗಿ ನನಗೆ ಬಹಳ ಬೇಜಾರಾಯಿತು. 2024ರಲ್ಲೂ ಸಹ ಇದೇ ರೀತಿ ಪೇಪರ್ ಲೀಕ್ ಆಗಿ ಲಕ್ಷಾಂತರ ಜನ ಹುಡುಗರಿಗೆ ಬಹಳ ತೊಂದರೆ ಆಗಿರೋದನ್ನು ನೋಡಿದ್ದೀವಿ. 24ರಲ್ಲಿ ಈ ರೀತಿ ತೊಂದರೆ ಆದಾಗ ಕೇಂದ್ರ ಸರ್ಕಾರ ನಮಗೆ ಆಶ್ವಾಸನೆ ನೀಡಿತ್ತು, ಈ ರೀತಿಯ ಒಂದು ಘಟನೆ ಮತ್ತೆ ಮರುಕಳಿಸಲ್ಲ ಅಂತ. ಆದರೆ ಮತ್ತೆ 2 ವರ್ಷದಲ್ಲಿ ಈ ರೀತಿ ಆಗಿರುವಂಥದ್ದು ಬಹಳ ದುರದೃಷ್ಟಕರ. 24ರಲ್ಲಿ ಆಗಿದ್ದಂಥ ಒಂದು ಘಟನೆಗೆ CBI ಎನ್ಕ್ವೈರಿ ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಅದರ ಫಲಿತಾಂಶ ಏನಾಗಿದೆ ಅಂತ ಇನ್ನೂ ತನಕ ನಮ್ಮ ಶಿಕ್ಷಣ ಸಚಿವರಾಗಲಿ, ಕೇಂದ್ರ ಶಿಕ್ಷಣ ಸಚಿವರಾಗಲಿ ಮನ್ ಕಿ ಬಾತ್ ಮಾತೆತ್ತಿದ್ರೆ ಬರುವಂಥ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಲಿ ಇದರ ಬಗ್ಗೆ ಹೇಳೇ ಇಲ್ಲ. ನಿಜವಾಗಿಯೂ ನನಗೆ ಅತ್ಯಂತ ಖೇದ ಅನಿಸ್ತದೆ. ವಿದ್ಯಾರ್ಥಿಗಳ ಈ ಪರಿಸ್ಥಿತಿಯ ಬಗ್ಗೆ ಕನಿಕರ ಆಗ್ತದೆ. ಈ ರೀತಿ ಆಗಬಾರ್ದು. ಮುಂದಾದರೂ ಈ ರೀತಿಯ ಪರೀಕ್ಷೆಗಳನ್ನು ನಡೆಸುವಂಥ ಸಂದರ್ಭದಲ್ಲಿ ಅತ್ಯಂತ ಜಾಗರೂಕತೆಯಿಂದ ಮಾಡಲಿ. ಪ್ರತಿ ವರ್ಷವೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಅದೇ ರೀತಿ ದಕ್ಷಿಣದ ಹಲವಾರು ರಾಜ್ಯಗಳಲ್ಲಿ ಏನೋ ಒಂದು ತೊಂದರೆ ಇಲ್ಲದೇನೆ ಪ್ರತಿ ವರ್ಷ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.